ಮೊದಲ ಹಂತದ ಚುನಾವಣೆ ಅಂದರೆ ಮತದಾನ ರಾಜ್ಯದಲ್ಲಿ ಮುಕ್ತಾಯ ಆಗಿದೆ. ಮುಕ್ತಾಯ ಆದ ನಂತರದ ಲೆಕ್ಕಾಚಾರ ಬೇರೆ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ. ಓಕೆ, ಮೊದಲ ಹಂತದ ಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರ ಶುರುವಾಗಿದೆ. ಮೂರು ಪಕ್ಷಗಳಲ್ಲಿ ಈಗ ಗೆಲುವು ಸೋಲಿನ ಲೆಕ್ಕಾಚಾರ. ನಾವು ಗೆದ್ದೇ ಗೆಲ್ತೀವಿ ಅಂತ ಎರಡೂ ಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ. ಈ ಪಬ್ಲಿಕ್ ಟಿವಿನಲ್ಲಿ ಈಗ ವೋಟ್ ಲೆಕ್ಕಾಚಾರ ಹೆಂಗೆ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳದ್ದು ನೋಡೋಣ. ಯಾಕೆಂದರೆ ಅಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಷ್ಟಾಗಿದೆ, ವೋಟಿಂಗ್ ಆದ ನಂತರ ಸೋಲು ಗೆಲುವಿನ ಲೆಕ್ಕಾಚಾರ ಹೆಂಗಿದೆ, ಜನ ಏನು ಮಾತನಾಡ್ಕೋತಾರೆ, ಇದು ಎಷ್ಟು ಪರಿಣಾಮಕಾರಿಯಾಗಿದೆ, ಇದೆಲ್ಲದರ ಬಗ್ಗೆ ಇವಾಗ ಒಂದಷ್ಟು ಕ್ಷೇತ್ರಗಳ ವಿಚಾರವನ್ನು ನಾವು ನೋಡಲೇಬೇಕಾಗತ್ತೆ. ಯಾವ್ಯಾವುದು ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಅನ್ನಿಸ್ಕೊಂಡಿತ್ತು ಅವನ್ನೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ.ಕೆ. ಸುರೇಶ್. ಬೆಂಗಳೂರು ಗ್ರಾಮಾಂತರದಲ್ಲಿ 67.29% ಮತದಾನ ಆಗಿದೆ. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು. ಮತ್ತೊಂದು ಕಡೆ ಡಿ.ಕೆ. ಬ್ರದರ್ಸ್ಗೆ ಗೆದ್ದು ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾದಂತಹ ಸವಾಲು ಕೂಡ ಎದುರಾಗಿದೆ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ. ಯಾಕೆಂದರೆ ಹಾಲಿ ಸಂಸದ ಕಾಂಗ್ರೆಸ್ನ ಡಿ.ಕೆ. ಸುರೇಶ್ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಚ್ಚರಿದಾಯಕವಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ವೋಟ್ಸ್ ತುಂಬ ಇತ್ತು. ಈ ಸರ್ತಿ ಮೈತ್ರಿ ಬೇರೆ ಮಾಡ್ಕೊಂಡಿರೋದ್ರಿಂದ JDS ಮತ್ತು ಬಿಜೆಪಿಯ ಮತಗಳೆಲ್ಲವೂ ಕೂಡ ಮಂಜುನಾಥ್ ಅವರಿಗೆ ಬರಲಿದೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಒಟ್ಟು ಮತದಾರರು ಎರಡು ನೋಡ್ತಾ ಇದ್ದೀರಾ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅಂತನ್ಬಿಟ್ಟು. ಸೊ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. 67.29%, ಅಂದರೆ ಕಳೆದ ಬಾರಿಗಿಂತ 1% ವೋಟಿಂಗ್ ಜಾಸ್ತಿ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿಗಿಂತ 1% ವೋಟಿಂಗ್ ಜಾಸ್ತಿ ಆಗಿದೆ. 2,72,885 ಮತ ಚಲಾವಣೆ ಆಗಿರ್ತಕ್ಕಂಥದ್ದು RR ನಗರ. ತಾವು ಗಮನಿಸ್ತಾ ಇದ್ದೀರಾ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅಂತನ್ಬಿಟ್ಟು. ಸೊ ಹಾಗಾಗಿ ಈಗ ಡಾಕ್ಟರ್ ಮಂಜುನಾಥ ಅಥವಾ ಡಿ.ಕೆ. ಸುರೇಶ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್. ಸಹಜವಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಎರಡೂ ಪಕ್ಷದ ಕಾರ್ಯಕರ್ತರ ಬೆಂಬಲ ಸಿಕ್ಕಿತ್ತು. ನಿಮಗೆ ಚನ್ನಪಟ್ಟಣ ಅಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು, ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕನಕಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಮಾಗಡಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕುಣಿಗಲ್ನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಬೆಂಗಳೂರು ಭಾಗಕ್ಕೆ ಬರ್ತಕ್ಕಂಥ ಬೆಂಗಳೂರು ದಕ್ಷಿಣ ಮತ್ತು RR ನಗರ ಎರಡು ಕಡೆ ಕೂಡ ಬಿಜೆಪಿ ಶಾಸಕರಿದ್ದಾರೆ. ಆದರೆ ಇದು ಪಕ್ಷವನ್ನು ಮೀರಿದ ಮತದಾನ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ 10 ಮನೆಯಲ್ಲಿ 1 ಮನೆ ಡಾಕ್ಟರ್ ಮಂಜುನಾಥ್ ಅವರಿಂದ ಉಪಕೃತರಾದವರೇ ಇದ್ದಾರಂತೆ ಈ ಭಾಗದಲ್ಲಿ. ಹಾಗಾಗಿ ಹೊಸ ಮುಖ ಬೇಕು, ಸಮರ್ಥ ಅಭ್ಯರ್ಥಿ ಬೇಕು ಅಂತ ಏನಾದರೂ ಜನ ಬಯಸಿದರೆ ಖಂಡಿತವಾಗಿ ಮಂಜುನಾಥ್ ಅವರ ಗೆಲುವಾಗುತ್ತೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಈಗಾಗಲೇ ಮುಗಿದಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿಯೂ ಕೂಡ ಭದ್ರವಾಗಿದೆ. ಇನ್ನು ಅಭ್ಯರ್ಥಿಗಳು ಕೂಡ ಇವತ್ತಿನಿಂದ ಸ್ವಲ್ಪ ಮಟ್ಟಿಗೂ ಕೂಡ ರಿಲ್ಯಾಕ್ಸ್ ಮೂಡಿಗೂ ಕೂಡ ತೆರಳಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಒಂದು ಕುತೂಹಲವನ್ನು ಕೆಳಿಸಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆದರೆ ಹೇಗೆ ಸರ್? ಅಲ್ಲ, ಡೆಫಿನೆಟಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ. ಯಾಕೆಂದರೆ ಕಳೆದ ಸತತ 35 ದಿನ ನಾವು ಪ್ರಚಾರ ಮಾಡಿದ್ದೇವೆ. ಏಕೆಂದರೆ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದರೆ ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಪ್ರತಿದಿನ ನಾವು 7 ಗಂಟೆಗೆ ಮನೆ ಬಿಡ್ತಾಯಿದ್ವಿ. ನಂತರ ರಾತ್ರಿ ಬರ್ತಾಯಿದ್ದು 11 ಗಂಟೆ 12 ಗಂಟೆ ಆಗ್ತಾಯಿತ್ತು. ಸೊ ಇವತ್ತು ಡೆಫಿನೆಟಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ. ಇವತ್ತು 8:30 ಹಾಗೆ ಅಂದರೆ 7 ಗಂಟೆಗೆ ಎಚ್ಚರ ಆಯಿತು, ಆದರೂ 8:30 ತನಕ ಹಾಸಿಗೆ ಮೇಲೆ ಇದ್ದೆ. ಸೊ ಹೀಗಾಗಿ
ರಿಲ್ಯಾಕ್ಸ್ ಆಗಿದೆ. ಆಮೇಲೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ. ನಾವು ಕೆಲವ್ರಿಗೆ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮಾತಾಡ್ತಾ ಇದ್ದೀನಿ, ಹೇಗಾಯಿತು ಏನು, ಅವರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ನಾವು ಫೀಡ್ಬ್ಯಾಕ್ ತಗೊತಾ ಇದ್ದೀವಿ. ಸೊ ಅದು ಕೂಡ ಆ ಫೀಡ್ಬ್ಯಾಕು ಎಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ ಫೀಡ್ಬ್ಯಾಕು. ಅದು ಒಂದು ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಮನಸ್ಸಿಗೊಂದು ತೃಪ್ತಿ ತಂದಿದೆ. ಮತ್ತು ಏನಾಯಿತು, ಈ ಕುಣಿಗಲ್ ತಾಲೂಕಲ್ಲಿ ಹುಲಿಯೂರು ದುರ್ಗ ಕ್ಷೇತ್ರದಲ್ಲಿ ಅಂದರೆ ಅಲ್ಲಿ ಕಿಚುವಾಡಿ ಅಂತ ಆ ಗ್ರಾಮದಲ್ಲಿ ಏನಾಗಿದೆ, 25ನೇ ತಾರೀಕು ಅಂದರೆ ಮತದಾನದ ಇಂದಿನ ರಾತ್ರಿ ಒಬ್ಬರು ಚಂದ್ರಯ್ಯ ಅನ್ನೋರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ, ದೈಹಿಕವಾಗಿ ಥಳಿಸಿ ಜೀವ ಬೆದರಿಕೆ ಆಗಿದ್ದಾರೆ, ಕೊಟ್ಟಿದ್ದಾರೆ, ಜೀವ ಬೆದರಿಕೆ ಎಲ್ಲ ಕೊಟ್ಟಿದ್ದಾರೆ. ಹೀಗಾಗಿ ಜೀವ ಬೆದರಿಕೆ ಎಲ್ಲ ಆಗಿದೆ. ಅದರಿಂದ ಅವರು ನಂತರ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಅವ್ರ ಮನೆಗೆ ಹೋಗಿದ್ದೆ ಇವತ್ತು ನಾನು. ಕಿಚುವಾಡಿ ಅಂತ ಗ್ರಾಮ, ಹುಲಿಯೂರು ದುರ್ಗದ ಹತ್ತಿರ ಬರುತ್ತದು. ಸೊ ಅವ್ರ ಮನೆಗೆ ಹೋಗಿ ಅವರ ಶ್ರೀಮತಿಯವರು ಅವ್ರ ಮಕ್ಕಳನ್ನೆಲ್ಲ ಭೇಟಿ ಮಾಡಿ ಸ್ವಾಂತನ ಹೇಳಿ, ಇದು ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಈ ರೀತಿ ದೌರ್ಜನ್ಯಗಳು ಆಗಬಾರ್ದು. ಅಂದರೆ ಪೊಲೀಸವರು ಒಂದು ಕರೆಕ್ಟಾಗಿ ಅಪರಾಧಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅವರು ನ್ಯಾಯಯುತವಾಗಿ ಒಂದು ವಿಚಾರಣೆ ಮಾಡಿ ತಪ್ಪಿತಸ್ಥರನಿಗೆ ಒಂದು ಸರಿಯಾಗಿ ಕ್ರಮ ವಹಿಸಬೇಕಾಗುತ್ತೆ. ಸೊ ನಂತರ ಅಲ್ಲಿಂದ ನಾನು ಮಾಗಡಿಗೆ ಬಂದೆ. ಸೊ ಮಾಗಡಿಯಿಂದ ಈಗ ಮನೆಗೆ ಬಂದ್ವಿ. ಇವತ್ತು ಮನೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಒಟ್ಟಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ 67.29%. ನಿಮಗೀಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಕೂಡ ಪರ್ಸೆಂಟೇಜ್ ಆಫ್ ವೋಟಿಂಗ್ ಸಿಕ್ಕಿರುತ್ತೆ. ಸೊ ಹೇಗೆ, ಏನು ಲೆಕ್ಕಾಚಾರ ನಡೀತಾ ಇದೆ ಈಗ ಮತದಾನದ ನಂತರ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಸಾಕಷ್ಟು ಜಿದ್ದಾಜಿದ್ದಿ ಕ್ಷೇತ್ರವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾನ ಈಗಾಗಲೇ ಮುಕ್ತಾಯವಾಗಿದೆ. ಹಾಗಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಎರಡೂ ಪಕ್ಷದ ಅಭ್ಯರ್ಥಿಗಳು ಹಾಕಿಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಬಾರಿಗಿಂತ ಈ ಬಾರಿ 1% ಗಿಂತ ಅಧಿಕ ಮತದಾನ ಆಗಿದೆ. ಹಾಗಾಗಿ ಒಂದಷ್ಟು ನಿರೀಕ್ಷೆಗಳು ಬಿಜೆಪಿಗೂ ಇವೆ, ಕಾಂಗ್ರೆಸ್ಗೂ. ಯಾಕಂದ್ರೆ ಯಾರು ಈ ಬಾರಿ ಗೆಲುವನ್ನ ಸಾಧಿಸಬಹುದು, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಮತದಾನ ಆಗಿರೋದು, ಯಾರಿಗೆ ಲಾಭ ಆಗ್ಬೋದು ಅನ್ನೋದಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇರುವಂತದ್ದು. ಮೊದಲನೇದಾಗಿ ನಾವು ಕುಣಿಗಲ್ ವಿಧಾನಸಭಾ ಕ್ಷೇತ್ರವನ್ನ ನೋಡೋದಾದ್ರೆ 85.26% ಮತದಾನ ಈ ಬಾರಿ ಆಗಿದೆ. ಆದ್ರೆ 2,03,200. ಓಕೆ ವಿನಯ್, ಬಟ್ ಏನ್ ಜನ ಏನ್ ಮಾತಾಡ್ಕೋತಿದ್ದಾರೆ ಈಗ ಅಂತ? ಅರವಿಂದ್, ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಮತದಾನ ಹೆಚ್ಚಾಗಿರುವಂತದ್ದು ಅಂದ್ರೆ ಸಾಕಷ್ಟು ರೀತಿ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಇಡೀ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹಾಗೂ ಡಿ.ಕೆ. ಸುರೇಶ್ ಅವರು ಇಬ್ರು ಕೂಡ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಓಡಾಡಿದಂಥದ್ದು. ಹಾಗಾಗಿ ತೀವ್ರ ಜಿದ್ದಾಜಿದ್ದಿ ಈ ಒಂದು ಕ್ಷೇತ್ರದಲ್ಲಿ ಇರುವಂತದ್ದು. ಇಬ್ಬರಿಗೂ ಕೂಡ ಸಮಬಲದ ಹೋರಾಟವಿದೆ. ಹಾಗಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೂ ಕೂಡ ಜನರಿಗೆ ಒಂಥರ ಗೊಂದಲ ಆಗಿದೆ. ಯಾಕಂದ್ರೆ ಬೆಂಗಳೂರು ಭಾಗದಲ್ಲಿ ಹೆಚ್ಚಿಗೆ ಮತದಾನ ಆಗಿರೋದು ಬಿಜೆಪಿಗೆ ಅನುಕೂಲ ಅನ್ನೋದು ಅವರ ವಾದ ಆಗಿದ್ರೆ, ಗ್ರಾಮೀಣ ಭಾಗದಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಮತಗಳು ಬಂದಿವೆ ಅನ್ನೋದು ಕೂಡ ಒಂದ್ ಕಡೆ ವಾದ ಇರುವಂತದ್ದು. ಹಾಗಾಗಿ ಸಾಕಷ್ಟು ಜಿದ್ದಾಜಿದ್ದಿ ಈ ಒಂದು ಕ್ಷೇತ್ರದಲ್ಲಿದೆ. ಅರವಿಂದ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದನೇ ಅಲ್ವಾ ಇದನ್ನು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳೋದು. ಒನ್ ಸೈಡೆಡ್ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ನಾವು 35 ದಿನ ಇನ್ನೂ ಕೂಡ ಕಾಯಬೇಕು ಈ ಎಲ್ಲ ರಿಸಲ್ಟ್ ಗೊತ್ತಾಗಬೇಕು ಅಂದರೆ.